ಹಲೋ ಎವ್ರಿವನ್, ನಾಟಿ ಥ್ರೆಡ್ಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಈ ಆಂಟಿಕ್ ಡಿಸೈನರ್ ನೆಕ್ಲೆಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬಾ ಕಮ್ಮಿ ಐಟಮ್ಸ್ ಆಫ್ ಪ್ರಾಡಕ್ಟ್ಸ್ ಬೇಕಾಗಿದೆ. ಈ ತರ ಚಾಮ್ಸು, ಜಂಪ್ ರಿಂಗ್ಸು, ಒಂದಷ್ಟು ಐ ಪಿನ್ಸ್ ಇದ್ರೆ ಸಾಕು. ನೀವು ಮನೇಲೆ ಕುತ್ಕೊಂಡು ಹಾಯಾಗಿ ಇದನ್ನ ರೆಡಿ ಮಾಡ್ಕೋಬಹುದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಸಖತ್ ರಿಚ್ ಲುಕ್ ಈ ನೆಕ್ಲೆಸ್ದು. ಸೊ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಸೊ ಇಲ್ಲಿ ಒಂದ್ ಸೈಡ್ ನಾನು ಆಗ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ತರ ಚಾಮ್ಸ್ ಬೇಕಾಗುತ್ತೆ. ಬೇರೆ ಬೇರೆ ಡಿಸೈನ್ಸ್ ಅಲ್ಲೆಲ್ಲ ಅವೈಲೇಬಲ್ ಇದೆ ಇದು. ನನಗೆ ಈ ಚಾಮ್ಸ್ಗೆ ಈ ಪೆಂಡೆಂಟ್ ಏನೋ ಒಂಥರ ಮ್ಯಾಚಿಂಗ್ ಅನ್ನಿಸ್ತು, ಅದಕ್ಕೆ ಈ ಜುಮ್ಕಾ ಮ್ಯಾಚಿಂಗ್ ಅನ್ನಿಸ್ತು. ಸೊ ನಾನು ಈ ತರ ಪೇರ್ ಮಾಡ್ಕೊಂಡಿದ್ದೀನಿ. ಈ ತರ ಚಾಮ್ಸು ಜೊತೆಗೆ ಇಲ್ಲಿ ಜಂಪ್ ರಿಂಗ್ಸು, ಟೀ ಲಾಕು, ಇಯರ್ ಸ್ಟಡ್ಸು, ಜುಮ್ಕಾಸು, ಒಂದು ಪೆಂಡೆಂಟ್, ಇಷ್ಟು ಬೇಕಾಗುತ್ತೆ. ಸೊ ಫಸ್ಟ್ ನಾವು ಇದನ್ನ ರೆಡಿ ಮಾಡ್ಕೊಂಡ್ಬಿಡೋಣ, ಅವಾಗ ಪೆಂಡೆಂಟ್ ಫಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಈ ತರ ಚಾಮ್ಸ್ ಅಂಡ್ ಜಂಪ್ ರಿಂಗ್ಸ್ ಆಗ್ಲೇ ಹೇಳ್ದಂಗೆ, ಪ್ಲಸ್ ಒಂದು ಫ್ಲಾಟ್ ನೋಸ್ ಪ್ಲಾಯರ್ ಇದ್ರೆ ಒಳ್ಳೇದು. ನಿಮ್ಮ ಹತ್ರ ಇದಿಲ್ಲ ಅಂದ್ರೂ ನಥಿಂಗ್ ಟು ವರಿ, ಈ ನೋಸ್ ಪ್ಲಾಯರ್ ಇಂದ ಕೂಡ ನೀವು ಮಾಡ್ಬೋದು. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ಜಂಪ್ ರಿಂಗ್ಗೆ ಇಲ್ಲಿ ಓಪನಿಂಗ್ ಇರುತ್ತಲ್ವಾ, ಇದನ್ನ ಈ ತರ ಓಪನ್ ಮಾಡ್ಕೋಬೇಕು. ಹಿಂಗೆ ಅಗ್ಲ ಓಪನ್ ಮಾಡಬಾರ್ದು, ಸುಮ್ಮನೆ ಈ ತರ ಮಾಡ್ಬಿಟ್ಟು, ಈಗ ಚಾಮ್ಸ್ಗೆ ನೋಡಿ ಇದು ಲೂಪ್ ಇದೆಯಲ್ವಾ, ಲೂಪು ಈ ತರ ಇದೆ. ಸೊ ಇನ್ ಕೇಸ್ ಚಾಮ್ಸ್ ತರಾನೇ ಹಿಂಗೆ ಫ್ಲಾಟ್ ಲೂಪ್ ಇದ್ರೆ ಈ ಡಿಸೈನ್ ಮಾಡೋದಕ್ಕಾಗಲ್ಲ. ಸೊ ನೀವು ಚಾಮ್ಸ್ ತಗೋಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ತಗೋಬೇಕಾಗುತ್ತೆ. ಈ ತರ ಎರಡು ಹಾಕ್ಬಿಟ್ಟು ಜಂಪ್ ರಿಂಗ್ ನ ವಾಪಸ್ ಕ್ಲೋಸ್ ಮಾಡಬೇಕು. ಅಷ್ಟೇ, ತುಂಬಾ ಸಿಂಪಲ್ ಇದು. ಇದು ನೀಟಾಗಿ ಪ್ರೆಸ್ ಮಾಡಬೇಕು ನೋಡಿ. ಈ ತರ ಹಂಗೆ ಆಡ್ ಮಾಡ್ಕೊಂಡು ಹೋಗ್ಬೇಕು. ಲೆಂತ್ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬಹುದು. ಈ ತರ ಚೈನ್ ಇರೋ ನೆಕ್ಲೆಸ್ ಒಂದ್ ಸ್ವಲ್ಪ ಉದ್ದ ಇದ್ರೇನೆ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದು ಕಲರ್ ಬಳಸ್ತಾ ಇಲ್ಲ ನಾವು. ಸೊ ದಿಸ್ ಕ್ಯಾನ್ ಗೋ ವೆಲ್ ವಿತ್ ಎನಿ ಸಾರಿ. ಯಾವುದೇ ಕಲರ್ ಸೀರೆ ಜೊತೆನೂ ಇದು ಮ್ಯಾಚ್ ಆಗುತ್ತೆ. ಹಿಂಗೆ ಹಾಕುವಾಗ ಡೈರೆಕ್ಷನ್ ನೋಡ್ಕೊಂಡು ಹಾಕಿ. ಇವಾಗ ಎರಡು ರೆಡಿ ಆಗಿದೆ. ಇದಕ್ಕೆ ಲಾಕಿಂಗ್ಗೋಸ್ಕರ ನಾನು ಈ ತರ ಟೀ ಲಾಕ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಫಸ್ಟ್ ಸೆಪರೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಎರಡಕ್ಕೂ ಸೆಂಟ್ರಲ್ಲಿರೋ ರಿಂಗ್ ತೆಗ್ದ್ಬಿಡ್ಬೇಕಾಗುತ್ತೆ ಈ ತರ. ಇವಾಗ ಇದನ್ನ ಇಲ್ಲಿಗೆ ಜಂಪ್ ರಿಂಗು, ಈ ಕಡೆ ಒಂದು ಜಂಪ್ ರಿಂಗ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಅವಾಗ ನಮ್ಗೆ ಬ್ಯಾಕ್ ಸೈಡ್ ಲಾಕ್ ರೆಡಿ ಆಗುತ್ತೆ. ಹೀಗೆ ಸೊ ಈಗ ಇಲ್ಲಿ ಲಾಕ್ ಫಿಕ್ಸ್ ಆಯ್ತು. ಇದು ಈ ರೀತಿ ಕುತ್ಕೊಳ್ಳುತ್ತೆ ಹಿಂದ್ಗಡೆ. ಸೊ ಈಗ ಪೆಂಡೆಂಟ್ ನ ಇಲ್ಲಿಗೆ ಫಿಕ್ಸ್ ಮಾಡಬೇಕು.
ಅದಕ್ಕೆ ನಾನು ಐ ಪಿನ್ಸ್ ಬಳಸ್ತಾ ಇದ್ದೀನಿ. ಇದು ಇಷ್ಟು ಸಾಕಾಗಲ್ಲ, ಯಾಕಂದರೆ ನಾನು ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ನಾವು ಇದು ಎರಡನ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರ್ವ್ ಆಗಿರೋದೇ ತಗೊಂಡ್ರೆ ಒಳ್ಳೇದು, ಬೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡು, ಈ ಜಾಯಿಂಟ್ ಕಾಣೋದಿಲ್ಲ, ಇದ್ರ ಕೆಳಗಡೆ ಹೋಗಿರುತ್ತೆ ಈ ಥರ. ಸೊ ಈಗ ಈ ಕಡೆಗೊಂದು ಬೀಡ್ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ಅದನ್ನ ನಾನು ಕಟ್ ಮಾಡ್ಕೋತೀನಿ. ಈಗ ಅದೇ ಲೆಂತ್ಗೆ ಇದನ್ನು ಟ್ರಿಮ್ ಮಾಡ್ಕೊಂಡ್ಬಿಡೋಣ. ಅದಾದ್ಮೇಲೆ ಒಂದು ಕಡೆ ನಾವು ನೋಡಿ ಈ ತರ ಕುತ್ಕೊಳ್ಳುತ್ತೆ ಅದು, ಇಲ್ಲಿಗೆ ನಾವು ಲೂಪ್ ಮಾಡ್ಕೊಳ್ಳೋಣ. ಲೂಪ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಈ ತರ ಒಂದು ಜಂಪ್ ರಿಂಗ್ ಹಾಕೊಳ್ಳಿ. ಹಾಕೊಂಡ್ಮೇಲೆ ಇದನ್ನ ಕ್ಲೋಸ್ ಮಾಡಿ. ಈಗ ಇದು ರೆಡಿ ಆಯ್ತು. ಇದನ್ನ ಇಲ್ಲಿಗೆ ಅಟ್ಯಾಚ್ ಮಾಡಬೇಕು, ಅದು ಸಿಂಪಲ್. ಸುಮ್ಮನೆ ಇಲ್ಲಿ ಜಂಪ್ ರಿಂಗ್ ಓಪನ್ ಮಾಡಿಬಿಟ್ಟು ಈ ಎಲ್ಲ ಚಾಮ್ಸ್ ಅಟ್ಯಾಚ್ ಮಾಡಿದ್ವಲ್ಲ ಆ ಥರ. ಸೊ ಇಲ್ಲಿಗೆ ನಮ್ಗೆ ಒಂದು ಸೈಡ್ ಇದು ಫಿಕ್ಸ್ ಆಯ್ತು. ಇವಾಗ ಇದನ್ನ ಪೆಂಡೆಂಟ್ ಇಂದ ಪಾಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಈ ಪೆಂಡೆಂಟ್ ಈ ಪಾರ್ಟ್ ಇನ್ನು ಚಿಕ್ಕದಾಗಿದ್ರೆ ನೀವು ಜಾಯಿಂಟ್ ಐ ಪಿನ್ ಜಾಯಿನ್ ಮಾಡೋದು ನೆಸೆಸರಿ ಇಲ್ಲ. ನನಗೆ ಇಲ್ಲಿ ಬೀಡ್ ಹಾಕಬೇಕಾಗಿತ್ತು, ಅದಕ್ಕೇನೆ ನಾನು ಜಾಯಿನ್ ಮಾಡ್ಕೊಂಡಿದ್ದು. ನೋಡಿ ಇದೇ ತರ ಈಗ ಈ ಕಡೆ ಬೀಡ್ ಹಾಕ್ಬಿಟ್ಟು ಅದನ್ನ ಲೂಪ್ ಮಾಡ್ಕೊಂಡು ಜಂಪ್ ರಿಂಗ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡೋದಷ್ಟೇ. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಜಂಪ್ ರಿಂಗ್ ಆ್ಯಡ್ ಮಾಡಿಕೊಂಡು ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಇದನ್ನ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಆಯ್ತು, ನಮ್ಮ ನೆಕ್ಲೆಸ್ ರೆಡಿ. ಈಗ ಇದು ನೋಡಿ ಒಂಥರ ಸ್ಟ್ರೈಟ್ ಆಗಿದೆಯಲ್ವಾ, ಇದನ್ನ ಸ್ವಲ್ಪ ಈ ತರ ಬೆಂಡ್ ಮಾಡ್ಕೊಳ್ಳಿ ಎರಡು ಕಡೆ, ಅವಾಗ ನೀಟಾಗಿ ಕುತ್ಕೊಳ್ಳೋದು. ಸೊ ಇಲ್ಲಿ ನಾನು ಈ ಸ್ಟಡ್ಗೆ ಈ ಜುಮ್ಕಾ ಅಟ್ಯಾಚ್ ಮಾಡಿದ್ದೀನಿ. ಬೇರೆ ಚಾಮ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ವಲ್ಲ ಅದೇ ರೀತಿ, ದೇರ್ ಇಸ್ ನೋ ಡಿಫರೆನ್ಸ್ ಅಟ್ ಆಲ್. ನಿಮಗೆ ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಏನಾದರೂ ಹಾಕೋಬಹುದು. ನನ್ನ ಹತ್ರ ಸದ್ಯಕ್ಕೆ ಆಂಟಿಕ್ ಮ್ಯಾಚಿಂಗ್ ಯಾವುದು ಇರಲಿಲ್ಲ, ಸೊ ನಾನು ಸುಮ್ಮನೆ ಈ ತರ ಸಿಂಪಲ್ ಆಗೇ ಮಾಡಿದ್ದೀನಿ. ಇದನ್ನ ಮಾಮೂಲಿ ಓಪನ್ ಮಾಡಿ ಈ ತರ ಸ್ಟಡ್ ಹಾಕಿ ಒಂದು ಕಡೆಗೆ ಇದನ್ನ ಹಾಕಿ ಲಾಕ್ ಮಾಡಿಬಿಡಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಬಳಸಿರುವಂತಹ ಎಲ್ಲ ಐಟಮ್ಸು ಆರ್ ಪ್ರಾಡಕ್ಟ್ಸು ನಮ್ಮ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ನೀವಿನ್ನೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಪ್ ಡೌನ್ಲೋಡ್ ಮಾಡಿ. ಇಟ್ ಈಸ್ ಅವೈಲೇಬಲ್ ಆನ್ ಬೋತ್ ಆಂಡ್ರಾಯ್ಡ್ ಆ್ಯಂಡ್ iOS. ಆಮೇಲೆ 26ನೇ ತಾರೀಕು ಸ್ವಲ್ಪ ಡಿಸ್ಕೌಂಟ್ಸ್ ಬರುತ್ತೆ, ಸೊ ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದ್ರ ಜೊತೆ.
ಈಗ ಇಲ್ಲಿ ನೆಕ್ಲೆಸ್ ಮತ್ತು ಜುಮ್ಕಾ ಸೆಟ್ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಮನೇಲೆ ಕೂತ್ಕೊಂಡು ಇದನ್ನು ರೆಡಿ ಮಾಡ್ಬೋದು ಅಂತ. ಈ ನೆಕ್ಲೆಸ್ಗೆ ನಾನು 14 ಚಾಮ್ಸ್ ಯೂಸ್ ಮಾಡಿದ್ದೀನಿ ಒಂದು ಸೈಡ್ಗೆ. ಸೊ ಇನ್ ಟೋಟಲ್ 28 ಬೇಕಾಗುತ್ತೆ ಪ್ಲಸ್ ಟೀ ಲಾಕ್. ನಿಮ್ಗೆ ಯಾವ ಲೆಂತ್ ಅಲ್ಲಿ ಬೇಕೋ ಆ ಲೆಂತ್ ಅಲ್ಲಿ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲಾ ಸಾರೀಸ್ಗೂ ಮ್ಯಾಚ್ ಆಗುತ್ತೆ. ಎನಿ ಕೈಂಡ್ ಆಫ್ ಸಾರಿ ಇಟ್ ಲುಕ್ ಗುಡ್. ಸೊ ಇವತ್ತಿನ ವಿಡಿಯೋ ಸಖತ್ ಶಾರ್ಟ್ ಅಂಡ್ ಸಿಂಪಲ್ ಆಗಿತ್ತು. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಒತ್ತೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ಸೊ ಇವತ್ತಿಗಿಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ ನಿಮ್ಮೆಲ್ರಿಗೂ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್.